ಮೈಸೂರು ಅರಮನೆಯ ಮುಖ್ಯ ದ್ವಾರದ ಮೇಲ್ಚಾವಣಿ ಕುಸಿತವಾಗಿದೆ. ಅರಮನೆಯ ವರಾಹ ಗೇಟ್ ಮುಖ್ಯ ದ್ವಾರದ ಮೇಲ್ಚಾವಣಿಯೇ ಕುಸಿದಿರುವಂಥದ್ದು. ಸಾರ್ವಜನಿಕರು ಪ್ರವೇಶ ಮಾಡುವಂತಹ ಗೇಟ್ ಬಳಿಯೇ ಭಾರಿ ಅವಾಂತರ ಆಗಿಬಿಟ್ಟಿದೆ. ಮೈಸೂರು ಅರಮನೆಯ ಮುಖ್ಯ ದ್ವಾರ ಏನಿದೆ ಅದರ ಒಂದು ಮೇಲ್ಚಾವಣಿ ಕುಸಿತವಾಗಿದೆ. ಅರಮನೆಯ ವರಾಹ ಗೇಟ್ ಮುಖ್ಯ ದ್ವಾರದ ಮೇಲ್ಚಾವಣಿಯೇ ಕುಸಿತವಾಗಿದೆ. ಸಾರ್ವಜನಿಕರು ಪ್ರವೇಶ ಮಾಡುವಂತಹ ಗೇಟ್ ಬಳಿನೇ ಈ ರೀತಿಯಾದಂತಹ ಅವಾಂತರ ಆಗಿದೆ. ಕೆಳಗಡೆ ನಿಲ್ಲಿಸಿದಂತಹ ಸಿಬ್ಬಂದಿಯ ಬೈಕ್ ಮೇಲೆ ಬಿದ್ದಿದೆ ಮೇಲ್ಚಾವಣಿ. ಸ್ಥಳದಲ್ಲಿ ಯಾರು ಕೂಡ ಇರಲಿಲ್ಲ, ಬೈಕ್ ಮಾತ್ರ ಇತ್ತು ನೋಡಿ. ಈ ಒಂದು ಹಿನ್ನೆಲೆಯಲ್ಲಿ ತಪ್ಪಿದೆ ಭಾರಿ ಅನಾಹುತ. ಘಟನೆಯ ಬಳಿಕವಾಗಿ ಗೇಟ್ ಬಳಿಯಲ್ಲಿ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ನೋಡಿ. ಮೈಸೂರು ಅರಮನೆಯ ಮುಖ್ಯ ದ್ವಾರದ ಮೇಲ್ಚಾವಣಿ ಏನಿದೆ ಅದೇ ಕುಸಿತವಾಗಿರುವಂಥದ್ದು. ಕೆಳಗಡೆ ಜನ ಯಾರೂ ಇರಲಿಲ್ಲ, ಬಟ್ ಅಲ್ಲಿ ಒಂದು ಬೈಕನ್ನು ಪಾರ್ಕ್ ಮಾಡಲಾಗಿತ್ತು. ಆ ಬೈಕ್ ಮೇಲೆ ಆ ಮೇಲ್ಚಾವಣಿ ಏನಾಗಿದೆ ಕುಸಿದು ಬಿದ್ದಿದೆ. ಸಾರ್ವಜನಿಕರು ಪ್ರವೇಶ ಮಾಡುವಂತಹ ಗೇಟ್ ಇದು. ಈ ಗೇಟ್ ಹತ್ರನೇ ನೋಡಿ ಮೇಲ್ಚಾವಣಿ ಬಿದ್ದಿರುವುದು ನೋಡಿ. ಅಲ್ಲಿ ಪಾಪ ಒಂದು ಸ್ಪ್ಲೆಂಡರ್ ಗಾಡಿಯನ್ನು ನಿಲ್ಲಿಸಲಾಗಿತ್ತು. ಇದೇ ಎಂಟ್ರೆನ್ಸ್, ಅದು ವರಾಹ ಗೇಟ್ ಇದು. ಸೊ ಈ ಒಂದು ಮುಖ್ಯ ದ್ವಾರದ ಮೇಲ್ಚಾವಣಿ ಬಿದ್ದಿದೆ. ಅಲ್ಲೊಂದು ಸ್ಪ್ಲೆಂಡರ್ ಬೈಕನ್ನು ನಿಲ್ಲಿಸಲಾಗಿತ್ತು. ಆ ಸ್ಪ್ಲೆಂಡರ್ ಬೈಕ್ ಮೇಲೆ ಬಿದ್ದಿದೆ. ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಎಸ್ ಪ್ರೇಮ್ ಕುಮಾರ್, ಏನಾಯ್ತು ಅಂತ ಹೇಳಿ ಘಟನೆ? ಕುಸುಮಾ, ಪ್ರತಿನಿತ್ಯ ಸಾವಿರಾರು ಜನರು ಭೇಟಿ ಕೊಡುವಂತಹ ಅರಮನೆಯ ಒಂದು ಮುಖ್ಯ ದ್ವಾರ ಏನಿದೆ, ಮುಖ್ಯ ದ್ವಾರದ ಮೇಲ್ಚಾವಣಿ ಕುಸಿತ ಉಂಟಾಗಿರುವಂತದ್ದು. ಪ್ರತಿನಿತ್ಯ ಕೂಡ ಸಾವಿರಾರು ಜನರು ಅದೇ ಒಂದು ದ್ವಾರದ ಮುಖಾಂತರವಾಗಿ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಒಂದು ಮೇಲ್ಚಾವಣಿ ಕುಸಿತ ಕಂಡು ಬಂದಿರುವಂತದ್ದು. ಆದ್ರೆ ದುರಂತ ಅಂತ ಅಂದ್ರೆ ಜನರು ಯಾವುದೇ ರೀತಿಯ ಪ್ರವಾಸಿಗರು ಅದರ ಕೆಳಭಾಗದಲ್ಲಿ ಸಂಚಾರ ಮಾಡ್ತಾ ಇರುವಂತ ಹಿನ್ನೆಲೆ ಕೂಡ ಯಾವುದೇ ಕೂಡ ದುರಂತಗಳು ನಡೆದಿಲ್ಲ. ಹೀಗಾಗಿ ಅಲ್ಲಿ ಕೆಳಭಾಗದಲ್ಲಿ ನಿಲ್ಲಿಸಿದಂತಹ ಒಂದು ಸ್ಕೂಟರ್ ಮೇಲೆ ಆ ಮೇಲ್ಚಾವಣಿ ಸ್ವಲ್ಪ ಪ್ರಮಾಣದಲ್ಲಿ ಕುಸಿತ ಉಂಟಾದ ಕಾರಣ ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೈಕಿಗೆ ಒಂದು ಹಾನಿಯಾಗಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯ ಸಾರ್ವಜನಿಕರಿಗಾಗಿರ್ಬಹುದು ಮತ್ತೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಅದು ಹಲವಾರು ವರ್ಷಗಳ ಹಳೆಯದಾದ ಕಟ್ಟಡ ಹಿನ್ನೆಲೆಯಲ್ಲಿ ಕೂಡ ಇದು ಕುಸಿತ ಉಂಟಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಆಡಳಿತ ಮಂಡಳಿ ಸ್ಥಳಕ್ಕೆ ಒಂದು ಭೇಟಿ ನೀಡಿರುವಂತದ್ದು. ಅಲ್ಲಿರುವಂತಹ ಒಂದು ಮೇಲ್ಚಾವಣಿ ಕುಸಿತ ಏನಿದೆ ಅದನ್ನ ಪರಿಶೀಲನೆಗೆ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಅದರಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ವಾಹನಗಳನ್ನ ಮತ್ತೆ ಅಲ್ಲಿರುವಂತಹ ಒಂದು ಪ್ರವಾಸಿಗರನ್ನ ಸ್ಥಳೀಯರನ್ನ ಕೂಡ ಅಲ್ಲಿನ ಒಂದು ಸಂಚಾರಕ್ಕೆ ನಿರ್ಬಂಧ ಬೇರಿ ಪಕ್ಕದಲ್ಲಿರುವಂತಹ ಗೇಟ್ ನಲ್ಲಿ ಈಗ ಸಂಚಾರ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಈಗ ಅಲ್ಲಿರುವಂತಹ ಒಂದು ಕಟ್ಟಡದ ಮೇಲ್ಚಾವಣಿ ಏನಿದೆ ಅದನ್ನು ಕೂಡ ಪರಿಶೀಲನೆ ನಡೆಸಿ ನಂತರ ಅಲ್ಲಿ ಏನು ಕೂಡ ಅಲ್ಲಿ ಮುಖ್ಯ ದ್ವಾರದ ಗೇಟ್ ಏನು ದ್ವಾರ ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಹಾಳಾಗಿದೆಯಾ ಅಥವಾ ಬಹುಶಃ ಹಾಳಾಗಿದೆ ಎಂಬುದನ್ನು ಕೂಡ ಒಂದು ಪರಿಶೀಲನೆ ಮಾಡಿ ಜನರ ಒಂದು ಸಂಚಾರಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕೂಡ ಈಗಾಗಲೇ ಅರಮನೆ ಆಡಳಿತ ಮಂಡಳಿ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.